ಸದಾಕಾಲ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವರಲ್ಲಿ ಬಹುಸಂಖ್ಯೆಯಲ್ಲಿ ಯಾರಾದರೂ ಇದ್ದರೆ ಅದು ಮುಸ್ಲಿಂ ಸಮಾಜ ಅಂತ ನಾನು ಇವತ್ತು ಗಟ್ಟಿದೆ. 2 ಉಪಚುನಾವಣೆಗಳು ಘೋಷಣೆ ಆಗಿವೆ. ಇಡೀ ಕರ್ನಾಟಕದ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸಬೇಕಾದರೆ, ಕಾಂಗ್ರೆಸ್ದ ಸರ್ಕಾರ ರಾಜ್ಯದಲ್ಲಿ ದೇಶದಲ್ಲಿ ಬರಬೇಕಾದರೆ ದಕ್ಷಿಣ ಭಾಗದ ತಾನು ನಿಂತಂಥ ಕ್ಷೇತ್ರಕ್ಕೆ ಮುಸ್ಲಿಂ ಸಮಾಜದವರನ್ನು ಟಿಕೆಟ್ ಕೊಟ್ಟು ನಮ್ಮ ಕುಟುಂಬ ಮತ್ತು ನಾವು ಮತ್ತು ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ತೇವೆ ಅನ್ನುವಂಥ ಮಾತನ್ನು ಕೂಡ ತಮಗೆಲ್ಲರಿಗೆ ಪತ್ರಿಕಾಗೋಷ್ಠಿ ಕರೆಯುವಂಥ ಉದ್ದೇಶ, ಇವತ್ತು ಹಿಂದೂ ಸಮಾಜದಲ್ಲಿ ಆಗಲಿ ಮುಸ್ಲಿಂ ಸಮಾಜದಲ್ಲಿ ಆಗಲಿ ಅತಿ ದೊಡ್ಡ ಹಬ್ಬಗಳು ಅಂದರೆ ಯುಗಾದಿ, ಪವಿತ್ರವಾದಂಥ ರಂಜಾನ್. ಈಗಾಗಲೇ ಯುಗಾದಿ ಹಬ್ಬ ಮುಕ್ತಾಯವಾಗಿ ಇವತ್ತು ರಂಜಾನ್ ಹಬ್ಬ ಪ್ರಾರಂಭವಾಗಿದ್ದು, ಈ 2 ಹಬ್ಬಗಳನ್ನು ನಾಡಿನಲ್ಲಿ ಬಡವರಿಗೆ ಒಂದು ಒಳ್ಳೆಯ ಸುಖ ಸಮೃದ್ಧಿ ಕೊಡುವಂಥ ಹಬ್ಬಗಳು ಆಗಲಿ ಅಂತ ಹಾರೈಸಿ, ಇವತ್ತಿನ ದಿವಸ ಎಲ್ಲ ಹಿಂದೂ ಮುಸ್ಲಿಂ ಸಮಾಜದ ಜನತೆಗೆ ಶುಭಾಶಯಗಳನ್ನು ಕೋರುತ್ತಾ ನಾನು ಪತ್ರಿಕಾಗೋಷ್ಠಿಯನ್ನು ಮಾಡುವಂಥ ಉದ್ದೇಶವಾಗಿದೆ. ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಕಾರಣ, ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ 2 ಉಪಚುನಾವಣೆಗಳು ಘೋಷಣೆ ಆಗಿವೆ. ಉಪಚುನಾವಣೆ ಆಗಲಿಕ್ಕೆ ಕಾರಣ ಏನೆಂದರೆ, ಅಲ್ಲಿದ್ದಂಥ ಶಾಸಕರು ನಿಧನವಾದ ಕಾರಣ ಸರ್ಕಾರದಲ್ಲಿ 6 ತಿಂಗಳ ಒಳಗಾಗಿ ಮತ್ತೆ ಚುನಾವಣೆ ಮಾಡಬೇಕು ಅಂತ ಒಂದು ಕಾನೂನು ಪ್ರಕಾರ ಒಂದು ಅತಿ ದೊಡ್ಡ ಜಿಲ್ಲೆಯಾದಂಥ ದಾವಣಗೆರೆ, ಅಲ್ಲಿ ಸನ್ಮಾನ್ಯ ಶ್ರೀ ಶಾಮನೂರವರ ಕುಟುಂಬದಲ್ಲಿ ಶಿವಶಂಕರಪ್ಪ ಶಾಮನೂರವರು ಶಾಸಕರಾಗಿ ಬಹುದಿನಗಳಿಂದ ಒಂದು ತಮ್ಮದೇ ಆದಂಥ ಶಕ್ತಿ ಸಾಮರ್ಥ್ಯದಿಂದ ಆಯ್ಕೆ ಆಗುತ್ತಾ ಬಂದಿದ್ದಾರೆ. HY ಮೇಟಿಯವರು ಸುಮಾರು ಸಲ ಶಾಸಕರಾಗಿ, ಸಂಸದರಾಗಿ, ಸಚಿವರಾಗಿ ಎಲ್ಲ ಸಮಾಜದವರನ್ನು ಒಂದುಗೂಡಿಸಿ ಕಾಂಗ್ರೆಸ್ ಪಕ್ಷದಿಂದ ಅವರು ಕೂಡ ಶಾಸಕರಾಗಿದ್ದರು. ಆಕಸ್ಮಿಕವಾಗಿ ನಿಧನವಾದ ಕಾರಣ ಅಲ್ಲಿಯೂ ತೆರವಾದ ಸ್ಥಾನಕ್ಕೆ ಉಪಚುನಾವಣೆಯನ್ನು ಘೋಷಣೆ ಆಗಿದೆ. ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳುವುದು ಇಷ್ಟೇ, ಇಡೀ ಕರ್ನಾಟಕದ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸಬೇಕಾದರೆ, ಕಾಂಗ್ರೆಸ್ದ ಸರ್ಕಾರ ರಾಜ್ಯದಲ್ಲಿ ದೇಶದಲ್ಲಿ ಬರಬೇಕಾದರೆ ಬಹುಪಾಲ ಮುಸ್ಲಿಂ ಸಮಾಜದ ಜನತೆ ಕಾಂಗ್ರೆಸ್ ಪಕ್ಷವನ್ನು ಒಂದು ಅಂಟಿಕೊಂಡು ಕಾಂಗ್ರೆಸ್ಗೆ ನಿಂತರೂ ಆ ಪಕ್ಷಕ್ಕೆ ಸದಾಕಾಲ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವರಲ್ಲಿ ಬಹುಸಂಖ್ಯೆಯಲ್ಲಿ ಯಾರಾದರೂ ಇದ್ದರೆ ಅದು ಮುಸ್ಲಿಂ ಸಮಾಜ ಅಂತ ನಾನು ಇವತ್ತು ಗಟ್ಟಿ ಧ್ವನಿಯಾಗಿ ಹೇಳಬೇಕಾಗ್ತದೆ. ದಾವಣಗೆರೆಯಲ್ಲಿ ಸುಮಾರು ವರ್ಷದಿಂದ ಪ್ರತಿ ಸಲ ಕಾಂಗ್ರೆಸ್ದಿಂದ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕಂತೇಳಿ ಬೇಡಿಕೆಗಳ ಬಹಳ ದಿನದಿಂದ ಬೇಡಿಕೆ ಇತ್ತು. ಆದರೆ ಕಾಂಗ್ರೆಸ್ ಪಕ್ಷದವರು ಈ ಸಲ ಕೊಡೋಣ ಮುಂದಿನ ಸಲ ಕೊಡೋಣ ಅಂಥೇಳಿ ಭಾಳ ದಿನದಿಂದ
ಅಲ್ಲಿ ಕಾಂಗ್ರೆಸ್ ಪಕ್ಷದವರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಿಲ್ಲ. ಆದರೆ ಮೊನ್ನೆ 2023 ಚುನಾವಣೆಯಲ್ಲಿ ಸನ್ಮಾನ್ಯ ಶ್ರೀ ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರು 23ನೇ ಚುನಾವಣೆಯಲ್ಲಿ ಅಲ್ಲಿಯ ಅಲ್ಪಸಂಖ್ಯಾತರ ಜನರಿಗೆ ಮುಂದಿನ ಬರುವ ದಿನಮಾನದಲ್ಲಿ ದಕ್ಷಿಣ ಭಾಗದ ತಾನು ನಿಂತಂಥ ಕ್ಷೇತ್ರಕ್ಕೆ ಮುಸ್ಲಿಂ ಸಮಾಜದವರನ್ನು ಟಿಕೆಟ್ ಕೊಟ್ಟು ನಮ್ಮ ಕುಟುಂಬ ಮತ್ತು ನಾವು ಮತ್ತು ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ತೇವೆ ಅನ್ನುವಂಥ ಮಾತನ್ನು ಕೂಡ ಕೊಟ್ಟಿದ್ದರು ಅನ್ನುವಂಥ ಮಾತನ್ನು ಕೂಡ ಇವತ್ತು ನಾವು ಕೇಳಿ ಕತ್ತಿದ್ದೇವೆ. ಇವತ್ತು ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ ಹಿಂದೂ ಸಮಾಜದಲ್ಲಿ ಆಗಲಿ ಕಾಂಗ್ರೆಸ್ ಪಕ್ಷದಲ್ಲಾಗಲಿ ಬಹಳ ದೊಡ್ಡದಾದಂಥ ಒಂದು ಕುಟುಂಬ, ಅಗರ್ಭ ಶ್ರೀಮಂತರು, ಅಷ್ಟೇ ಮುಸ್ಲಿಂ ಸಮಾಜದ ಮೇಲೆ ಕರುಣೆಯೂ ಕೂಡ ಇಟ್ಟವರು. ಅಂಥವರು ಇವತ್ತಿನ ದಿವಸ ಮುಸ್ಲಿಂ ಸಮಾಜದವರು ಅಲ್ಪಸಂಖ್ಯಾತರು ಟಿಕೆಟ್ ಕೇಳಿದಾಗ ಅವರು ಸ್ವಇಚ್ಛೆಯಿಂದ ಅವರೇ ಕರೆಸಿ ಆ ಭಾಗಕ್ಕೆ ಅವ್ರಿಗೆ ನಿಲ್ಲಿಸಿ ಟಿಕೆಟ್ ಕೊಡಬೇಕಾಗಿತ್ತು. ಆದರೆ ರಾಜಕೀಯದಲ್ಲಿ ಪ್ರತಿಯೊಬ್ಬರಿಗೂ ಆಸೆ ಇರುತ್ತದೆ. ಆ ಆಸೆಯ ಮೂಲಕ ಈ ಸಲನೂ ನಾವೇ ನಿಲ್ತೇವೆ, ನಾವು ಯಾರಿಗೂ ಬಿಟ್ಟು ಕೊಡುವುದಿಲ್ಲ ಅನ್ನುವಂಥ ಮಾತನ್ನು ಕೂಡ ನಾವು ಇವತ್ತು ಟಿ ವಿ ಮುಖಾಂತರ ನೋಡಲಿಕ್ಕೆ ಹತ್ತಿದ್ದೇವೆ. ನಾನು ಹೇಳುವುದು ಇಷ್ಟೇ, ಕಾಂಗ್ರೆಸ್ ಪಕ್ಷ ಕೇವಲ ಒಂದೇ ಸಮಾಜದಿಂದ ಆಯ್ಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು 136 ಸೀಟುಗಳು ಬಂದು ಕಾಂಗ್ರೆಸ್ ಇವತ್ತು ಕರ್ನಾಟಕದಲ್ಲಿ ಅಧಿಕಾರ ಮಾಡಿ ಅನೇಕ ಬಡವರಿಗೆ, ದೀನ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ತಾವು ಪಂಚ ಗ್ಯಾರಂಟಿಗಳ ಮೂಲಕ ಸಹಕಾರ ಕೊಟ್ಟಿರುತ್ತಾ ಬಂದಿದ್ದೀರಿ. ಆದರೆ ಈ ದಾವಣಗೆರೆ ವಿಷಯದಲ್ಲಿ ತಾವು ಏನಾದರೂ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡದೇ ಹೋದರೆ ಅಥವಾ ಟಿಕೆಟ್ ತಪ್ಪಿಸಿದರೆ ಇದಕ್ಕೆ ಕಾಂಗ್ರೆಸ್ ಪಕ್ಷನೇ ಹೊಣೆಗಾರ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡರು ಕೂಡ ಹೊಣೆಗಾರ ಆಗ್ತಾರೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೂಡ ಒಂದು ಅಲ್ಪಸಂಖ್ಯಾತರ ಸಮಾಜದ ಮುಖಂಡನಾಗಿ ಹೇಳಬಯಸುತ್ತೇನೆ. ಅಂಕಿ ಸಂಖ್ಯೆ ಪ್ರಕಾರ ಮುಸ್ಲಿಂ ಸಮಾಜದವರು ಅಲ್ಪಸಂಖ್ಯಾತರು ತಮ್ಮ ಗಣತಿಯ ಪ್ರಕಾರ ಇವತ್ತು ಪ್ರಥಮ ಸ್ಥಾನದಲ್ಲಿ ಕೂಡ ಇದ್ದಾರೆ. ಆದರೆ ಆ ಸಂಖ್ಯೆ ಪ್ರಕಾರ ಕರ್ನಾಟಕದಲ್ಲಿ 224 ಶಾಸಕರನ್ನು ಬಿ ಫಾರ್ಮ್ ಕೊಡುವತ್ನಾಗ ನೀವು ಸುಮಾರು 50ಕ್ಕಿಂತ ಹೆಚ್ಚಿಗೆ ಬಿ ಫಾರ್ಮ್ ಅಲ್ಪಸಂಖ್ಯಾತರಿಗೆ ನೀಡಬೇಕು. ಆದರೆ ಕೇವಲ ತಾವು ನೀಡುವಂಥ ಸಂಖ್ಯೆ 12ರಿಂದ 15ರ ಒಳಗೆ. ಕಾರಣ ತಮಗೆ ಬೆನ್ನೆಲುಬಾಗಿ ನಿಂತು ಇವತ್ತು ಮತ ಕೊಡುವಂಥ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಲಿಕ್ಕೆ ಹತ್ತಿದೆ. ಆ ಅನ್ಯಾಯ ಆಗಲು ತಾವು ಕಾಂಗ್ರೆಸ್ದ ಹೈಕಮಾಂಡ್ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯರು ಅನ್ಯಾಯ ಆಗಲಿಕ್ಕೆ ಕೊಡಬಾರ್ದು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ, ನಾಳೆವರೆಗೂ ಕೂಡ ನಾಳೆ ಅಥವಾ ನಾಡ್ದು 23ವರೆಗೂ ಕೂಡ ಬಿ ಫಾರ್ಮ್ ಕೊಡುವಂಥ ಸಮಯ ಇದೆ. ಆ ಸಮಯದಲ್ಲಿ ಸಂಪೂರ್ಣವಾಗಿ ತಾವು ವಿಚಾರ ಮಾಡಿ ಅಲ್ಪಸಂಖ್ಯಾತರಿಗೆ ಅಲ್ಲಿ ಒಂದು ಟಿಕೆಟ್ ಕೊಟ್ಟು, ಅಲ್ಪಸಂಖ್ಯಾತರು ಅಲ್ಲಿ ಕೇಳುವಂಥ ಉದ್ದೇಶ ಏನೆಂದರೆ ಸುಮಾರು 80,000ಕ್ಕಿಂತ ಅಧಿಕ ಮುಸ್ಲಿಂ ಸಮಾಜದ ಮತಗಳು ಇರುವುದರಿಂದ ಅಂಥ ಕ್ಷೇತ್ರದಲ್ಲಿಯೂ ಕೂಡ ಟಿಕೆಟ್ ತಾವು ಕೊಡದೇ ಇದ್ದರೆ ಅಲ್ಪಸಂಖ್ಯಾತರು ಗೆಲ್ಲಲಿಕ್ಕೆ ಬೇರೆ ಕಡೆ ಆಗಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಕಾಂಗ್ರೆಸ್ ಪಕ್ಷದ ನಾಯಕರು, ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು, ಆ ಜಿಲ್ಲೆಯಲ್ಲಿದ್ದಂಥ ನಾಯಕರು, ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಸಚಿವರು ಒಂದು ಕಡೆ ಸೇರಿ ವಿಚಾರ ಮಾಡಿ ಸಂಪೂರ್ಣವಾಗಿ ಅದರ ಬಗ್ಗೆ ಮಾಹಿತಿ ಪಡೆದುಕೊಂಡು ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ, ಇದೇ ಪ್ರಕಾರ
ಅಲ್ಪಸಂಖ್ಯಾತರಿಗೆ ಕಡೆಗಣಿಸಿದರೆ ನಾಳೆ ಬರುವಂಥ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, APMC ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆಯಂಥ ಚುನಾವಣೆಯಲ್ಲಿ ಕಠಿಣ ಸಂದರ್ಭ ಬರುತ್ತದೆ. ಮತ್ತು ಇವತ್ತಿನ ಮುಸ್ಲಿಂ ಸಮಾಜದ ಅಲ್ಪಸಂಖ್ಯಾತರ ಯುವಕರು ಇವತ್ತು ಬೇರೆ ಬೇರೆ ಕಡೆ ಪಕ್ಷವನ್ನು ನೋಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಎಲ್ಲ ಪ್ರಯತ್ನಗಳು ಆಗಬಾರ್ದು. ಒಂದೇ ಪಕ್ಷ ಕಾಂಗ್ರೆಸ್ ಪಕ್ಷ, ಅಲ್ಪಸಂಖ್ಯಾತರ ಪಕ್ಷ ಕಾಂಗ್ರೆಸ್ ಪಕ್ಷ ಆಗಬೇಕು. ಮುಂದಿನ ದಿನಮಾನದಲ್ಲಿ 2028ರಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷ ಗೆಲುವು ಆಗಬೇಕಾದರೆ ತಾವು ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರನ್ನು, ಕಾರ್ಯಕರ್ತರನ್ನು ಒಂದುಗೂಡಿಸಿ ಅಲ್ಪಸಂಖ್ಯಾತರಲ್ಲಿ ವಿಶ್ವಾಸ ತೆಗೆದುಕೊಂಡು ತಾವು ಕೆಲಸ ಮಾಡ್ತೀರಿ ಅಂಥೇಳಿ ನನಗೂ ನಂಬಿಕೆ ಇದೆ, ಒಂದು ವಿಶ್ವಾಸ ಇದೆ. ಕಾರಣ ತಾವು ದಾವಣಗೆರೆ ಅಷ್ಟೇ ಅಲ್ಲ, ಮುಂದಿನ ಬರುವ ದಿನದಲ್ಲಿ ಇನ್ನೂ ಸಾಕಷ್ಟು ದಿನಗಳು, ಸಾಕಷ್ಟು ಸಮಯ ಅಲ್ಪಸಂಖ್ಯಾತರ ಮೇಲೆ ಒಂದು ಭರವಸೆ, ಒಂದು ವಿಶ್ವಾಸ ಇಟ್ಟು ಒಂದು ಈ ಪಕ್ಷ ಕಾಂಗ್ರೆಸ್ ಶ್ರಮ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರು ಅನ್ನುವಂಥದ್ದು ತಾವು ಗಮನದಲ್ಲಿ ಇಟ್ಟುಕೊಂಡು ಈ ಟಿಕೆಟ್ ಕೊಡುವಂಥ ಹಂಚಿಕೆ ಮಾಡುವಂಥ ಕೆಲಸ ಮತ್ತು ಮುಂದಿನ ಬರುವಂಥ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಯಲ್ಲಿ ಕೂಡ ತಾವು ಮುಸ್ಲಿಂ ಸಮಾಜ ಅಲ್ಪಸಂಖ್ಯಾತರಿಗೆ ಕಡೆಗಣಿಸಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಅನಾಹುತ ಆಗಲಿಕ್ಕೂ ಕೂಡ ಹಿಂದೇಟು ಆಗುವುದಿಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಬಾಗಲಕೋಟೆ ಎರಡೂ ಉಪಚುನಾವಣೆಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟು ಮತ್ತು ಅಲ್ಲಿ ಇದ್ದಂಥ ಉಸ್ತುವಾರಿ ಸಚಿವರು, ಆ ಜಿಲ್ಲೆಯ ಶಾಸಕರು ಅಷ್ಟೇ ಅಲ್ಲ, ಈ ರಾಜ್ಯದ ಮುಖ್ಯಮಂತ್ರಿಗಳು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಒಂದಾಗಿ ಸೇರಿ ಎಲ್ಲರನ್ನು ಒಗ್ಗಟ್ಟಾಗಿ ತಗೊಂಡು ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಟಿಕೆಟ್ ಕೊಟ್ಟು ಆರಿಸಿ ತರಬೇಕು ಅನ್ನುವಂಥದ್ದು ಕೂಡ ನನ್ನಲ್ಲಿ ಮನವಿ ಇದೆ. ಇವತ್ತು ನಮ್ಮ ಸರ್ಕಾರ ಇದೆ, ಇವತ್ತು ನಮ್ಮ ಸರ್ಕಾರದಲ್ಲಿ ನಮ್ಮ ಗೆಲುವು ಖಚಿತ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಕೂಡ ಹೇಳಬೇಕಾಗ್ತದೆ. ಓಂ ಶ್ರೀ ಭದ್ರಕಾಳಿ ಜ್ಯೋತಿಷ್ಯ ಪೀಠಂ ವಂಶ ಪಾರಂಪರೆ ಜ್ಯೋತಿಷ್ಯರು ಬಿಜಾಪುರ ನಗರದಲ್ಲಿ ಖಾಯಂ ಆಗಿ ನೆಲೆಸಿರ್ತಾರೆ. ಜಾತಕ ದೋಷ, ಮಾಟಮಂತ್ರ ದೋಷಕ್ಕೆ ಪರಿಹಾರ, ವಾಕ್ಯಸಿದ್ಧಿ ಹಾಗೂ ಮಂತ್ರಸಿದ್ಧಿಯಿಂದ ಪ್ರಖ್ಯಾತಿ ಪಡೆದಿರುವ ಪಂಡಿತ್ ಶಂಕರ್ ಗುರೂಜಿ. ಎಷ್ಟೇ ಜ್ಯೋತಿಷ್ಯರಲ್ಲಿ ಪದೇ ಪದೇ ಕೇಳಿ ಪರಿಹಾರ ಕಾಣದ ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ವಿಶ್ವಾಸ ಕಳೆದುಕೊಂಡಿದ್ದೀರಾ? ನಿಮ್ಮ ಜೀವನದ ಬಲಿಷ್ಠ ಸಮಸ್ಯೆಗಳಿಗೆ ಪರಿಹಾರದ ಸುವರ್ಣಾವಕಾಶ. ಸ್ತ್ರೀಯರಿಗೆ ವಿಶೇಷ ಪರಿಹಾರ, ಮದುವೆ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಸಂತಾನ ಫಲ, ಗಂಡ ಹೆಂಡತಿ ಕಲಹ, ಶತ್ರುಕಾಟ, ಹಣಕಾಸು, ಪ್ರೀತಿಯಲ್ಲಿ ನಂಬಿ ಮೋಸ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಇನ್ನು ನಿಮ್ಮ ಮನಸ್ಸಿನಲ್ಲಿರುವ ಗುಪ್ತ ಸಮಸ್ಯೆಗಳಿಗೆ ಕೇರಳೀಯ ದೈವದಿಂದ ರಹಸ್ಯವಾದ ಯಂತ್ರ ಮಂತ್ರಗಳಿಂದ ಹಾಗೂ ನಿಗೂಢವಾದ ಶಕ್ತಿಯಿಂದ ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗೆ ದೂರವಾಣಿ ಮೂಲಕ ಹಾಗೂ ವಾಟ್ಸ್ಆಪ್ ಮೂಲಕ 100ಕ್ಕೆ 101ರಷ್ಟು ಪರಿಹಾರ ಶತಸಿದ್ಧ. ಖಾಯಂ ವಿಳಾಸ ಮಿಲನ ಮೆಡಿಕಲ್ ಹತ್ತಿರ, ಕಣ್ಣೂರ್ ಆಸ್ಪತ್ರೆ ಎದುರಿಗೆ, ಉಪ್ಪಾಲಿ ಬುರ್ಜ್ ರೋಡ್, ವಿಜಯಪುರ 9816000345 ಅಥವಾ 9845169345.